ಸಿಕ್ಕಾಪಟ್ಟೆ ಭಯ ಆಯ್ತೈತೆ. ಕಾಡಿನ ಮಧ್ಯೆ ಇದ್ದೀವಿ. ಹತ್ತತ್ರ 1 ಕಿಲೋಮೀಟ್ರ್ ನಡೆದಾಗಿದೆ. ಇಲ್ಲಿ ಏನು ಮಾಡೋದು ಅಂತ ಗೊತ್ತಿಲ್ಲ. ಸುತ್ತ ಕಾಡು. ಫಸ್ಟ್ ಇಲ್ಲಿಂದ ಓಡೋಗ್ಬಿಟ್ರೆ ಸಾಕಾಗ್ತೈತೆ ಈಗ. ನಿಜವಾಗ್ಲೂ ಗೊತ್ತಿದ್ದೀನಿ ದೇವ್ರೊಡೆ ಏನೋ ಬಂದಾಗ ಐತಲ್ಲಿ. ಜನ ಜಾಸ್ತಿ ಇದ್ದರೆ ಮಾತ್ರ ಬನ್ನಿ ಈ ಕಡೆ ಪ್ಲೇಸ್. ಎಸ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ತುಂಬಾ ದಿನ ಆಗಿತ್ತು ವಿಡಿಯೋ ಅಪ್ಲೋಡ್ ಮಾಡಿ, ಅದಕ್ಕೋಸ್ಕರ ಇವತ್ತು ಒಂದು ಹೊಸ ಬ್ಲಾಗ್ ನ ಅಪ್ಲೋಡ್ ಮಾಡ್ತಿದ್ದೀನಿ. ನಮ್ಮ ಹಾಸನ ಜಿಲ್ಲೆಯ ಮಗ್ಗೆಯಲ್ಲಿರುವಂತಹ ಪಾರ್ವತಮ್ಮ ಬೆಟ್ಟ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ. ಅದ್ರ ಪಕ್ಕದಲ್ಲೇ ನೀವು ಕೆಂಚಮ್ಮ ದೇವಿ ದೇವಸ್ಥಾನ, ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ, ಗವಿಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನಗಳನ್ನ ನೋಡಬಹುದು. ನೀವೇನಿಲ್ಲ, ಜಸ್ಟ್ ಅಲ್ಲೊಂದು ಕೆಳಗಡೆನೆ ಮಾರ್ಕ್ ಹಾಕಿರ್ತಾರೆ, ಬೋರ್ಡ್ ಹಾಕಿದ್ದಾರೆ. ಆ ಬೋರ್ಡ್ ಮೂಲಕ ಡೈರೆಕ್ಟ್ ಆಗಿ ಬಂದ್ರೆ ನೀವು ಈ ದೇವಸ್ಥಾನಗಳಿಗೆ ಬರ್ತೀರಿ. ಸುತ್ತ ದಟ್ಟ ಅರಣ್ಯಗಳ ಮಧ್ಯೆ ಇರುವಂತಹ ಈ ದೇವಸ್ಥಾನ ತುಂಬಾ ನಿಗೂಢತೆಯ ಮಧ್ಯೆ ನಿಂತಿದೆ ಅಂತ ಹೇಳ್ಬಹುದು. ನೀವೇನಾದ್ರೂ ಈ ದೇವಸ್ಥಾನಕ್ಕೆ ಬರ್ಬೇಕು ಅನ್ಕೊಂಡಿದ್ರೆ ಮೊದಲಿಗೆ ಒಂದು ಸಜೆಷನ್ ಕೊಟ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ಒಬ್ಬರೊಬ್ಬರೇ ಮಾತ್ರ ಈ ದೇವಸ್ಥಾನಗಳಿಗೆ ಬರಕ್ ಹೋಗಬೇಡಿ. ಏಕೆಂದ್ರೆ ಇದು ಸಂಪೂರ್ಣ ಕಾಡು. ಸಂಪೂರ್ಣ ಕಾಡಿನ ಮಧ್ಯೆ ಇರುವ ಈ ದೇವಸ್ಥಾನಕ್ಕೆ ಜನಸಂದಣಿ ಅನ್ನೋದೇ ಇಲ್ಲ. ಅದು ಬಂದ್ರು ಯಾವಾಗೋ ಒಬ್ಬೊಬ್ರು ಬರ್ಬೋದು ಅಷ್ಟೇ, ಅದನ್ನ ಬಿಟ್ರೆ ಯಾರೊಬ್ರು ಬರಲ್ಲ. ಅದಕ್ಕಾಗಿ ನೀವೇನಾದ್ರೂ ಬಂದ್ರೆ ಒಬ್ಬರೊಬ್ಬರಂತೂ ಯಾವುದೇ ಕಾರಣಕ್ಕೂ ಬರಬೇಡಿ, ಗುಂಪಾಗಿ ಬನ್ನಿ. ನೀವು ಇಲ್ಲಿ ಗಮನಿಸಬಹುದು, ಮೆಟ್ಲುಗಳನ್ನ ಮಾಡಿದ್ದಾರೆ. ಮೆಟ್ಲುಗಳ ಮೇಲೆಲ್ಲ ಮರದಿಂದ ಎಲೆ ಎಲ್ಲ ಬಿದ್ದುಬಿಟ್ಟು ಮೆಟ್ಲೆಲ್ಲ ಮುಚ್ಕೊಂಡು ಹೋಗಿದಾವೆ. ಸ್ನೇಹಿತರೆ, ಪಾರ್ವತಮ್ಮ ಬೆಟ್ಟಕ್ಕೆ ಬಂದಿದ್ವಿ. ಪಾರ್ವತಮ್ಮ ಬೆಟ್ಟದಲ್ಲಿ ಅಲ್ಲೇ ಪಕ್ಕದಲ್ಲಿ ದೇವಸ್ಥಾನಗಳು ಕಾಣುತ್ತೆ. ಆ ದೇವಸ್ಥಾನಗಳನ್ನ ನೀವು ನೋಡ್ಕೊಂಡು ಹೋಗಬಹುದು. ವೀರಭದ್ರೇಶ್ವರ ದೇವಸ್ಥಾನ ಮತ್ತು ಕೆಂಚಾಂಬಾ ದೇವಿ ದೇವಸ್ಥಾನ. ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಅತಿ ದಟ್ಟ ಅರಣ್ಯದ ಮಧ್ಯೆ ಇರುವಂತಹ ಪ್ಲೇಸ್ ಇದು. ನಮ್ಮ ಹುಡುಗ ಆಲ್ರೆಡಿ ಹೋಗ್ತಾವನೆ ಅಲ್ಲಿ ಮೇಲೆ ಹೋಗ್ತಾ ಎಲ್ಲ ಕ್ಲಿಯರ್ ಆಗಿದೆ. ಬಟ್ ದೇವಸ್ಥಾನಗಳಿದೆ, ಅದ್ರ ಬಗ್ಗೆ ಯಾವ್ದು ದೇವಸ್ಥಾನ ಏನು ಅಂತ ಮಾಹಿತಿ ಗೊತ್ತಿಲ್ಲ ಅಷ್ಟೇ. ಬಟ್ ಒಟ್ಟು ಇಲ್ಲಿ 3 ದೇವಸ್ಥಾನಗಳಿದೆ. 3 ದೇವಸ್ಥಾನಗಳನ್ನು ನಾವು ನೋಡಬಹುದಾಗಿದೆ. 3 ದೇವಸ್ಥಾನಗಳನ್ನ ನೀವು ನೋಡ್ಬೇಕು ಅಂತಂದ್ರೆ, ಒಂದೇ ದೇವಸ್ಥಾನ ಇಲ್ಲಿ ನೀವು ನೋಡಬಹುದು. ಮೆಟ್ಲಿಂದ ಮೇಲ್ಗಡೆ ಹತ್ತಿದ್ರೆ ಈ ದೇವಸ್ಥಾನ ಕಾಣುತ್ತೆ. ಅದೇ ರೀತಿಯಾಗಿ ಇಲ್ಲಿ ಒಂದು ಹಳೆ ಕಾಲದ ಶಿವಲಿಂಗು ಇದೆ. ಇದನ್ನು ಸಹಿತ ನೀವು ಗಮನಿಸಬಹುದು ಒಂದ್ಸಾರ್ತಿ. ಈ ದೇವಸ್ಥಾನಕ್ಕೆ ಬಂದ್ರೆ ಇದು ಒಂಥರ ಪಾರ್ವತಮ್ಮ ಬೆಟ್ಟಕ್ಕೆ ಎಲ್ಲರೂ ಬರ್ತಾರೆ. ಪಾರ್ವತಮ್ಮ ಬೆಟ್ಟದಿಂದ ಈ ಕಡೆ ಯಾರು ಬರಲ್ಲ ನನ್ನ ಪ್ರಕಾರ. ಇದು ಒಂಥರ ಇಡಮ್ ಪ್ಲೇಸ್ ಅನ್ಕೊಂತೀನಿ. ಯಾಕಂದ್ರೆ ನಿಸರ್ಗದ ಮಧ್ಯೆ ಇರುವ ಈ ಪ್ರದೇಶಕ್ಕೆ ಯಾರು ಬರೋದೇ ಇಲ್ಲ. ಒಂದ್ ಕಡೆ ಈ ದೇವಸ್ಥಾನದಿಂದ ಈ ಕಡೆ ಮುಂದಕ್ಕೆ ಬಂದ್ರೆ ಹಿಂಗಿಂದ ಹೋಗ್ಬೋದು. ಮತ್ತೆ ದಾರಿ ಮಾತ್ರ ತುಂಬಾ ಕೆಟ್ಟದಾಗಿದೆ. ಆ ದೇವಸ್ಥಾನದಿಂದ ಈ ಕಡೆ ಮುಂದಕ್ಕೆ ಬಂದ್ರೆ ಒಂದು ದಾರಿ ಇದೆ. ದಾರಿ ಮೂಲಕ ಸ್ಟ್ರೈಟ್ ಆಗಿ ಹೋದ್ರೆ ನಿಮ್ಗೆ ಸ್ಥಳೀಯರು ಮಣ್ಣಿನಿಂದ ಕೆತ್ತಿರುವಂತಹ ಮೆಟ್ಟಿಲುಗಳನ್ನ ನೀವು ಕಾಣಬಹುದಾಗಿದೆ. ಮೆಟ್ಟಿಲುಗಳಿಂದ ಮೇಲ್ಗಡೆ ಹತ್ಕೊಂಡು ಹೋದ್ರೆ ನಿಮ್ಗೆ ನೋಡೋಕೆ ಅಲ್ಲೊಂದು ದೇವಸ್ಥಾನ ಸಹಿತ ಕಾಣುತ್ತೆ. ಆ ದೇವಸ್ಥಾನದ ಬಗ್ಗೆ ಸಹಿತ ಯಾವುದು ಏನು ಅಂತ ಮಾಹಿತಿ ಗೊತ್ತಿಲ್ಲ. ಏಕೆಂದ್ರೆ ಇಲ್ಲಿ ದೇವಸ್ಥಾನಗಳು ಇದೆ ಅಂತ ನೀವು ಫಸ್ಟ್ ಅಲ್ಲೇ ನೀವು ಬೋರ್ಡ್ ನೋಡಬಹುದು. ಅದನ್ನ ಬಿಟ್ರೆ ಯಾವುದೇ ರೀತಿಯಾದಂತಹ ಬೋರ್ಡ್ಗಳು ಇಲ್ಲ. ನೀವು ಇಲ್ಲಿ ಗಮನಿಸಬಹುದು ದಾರಿ ಯಾವ ರೀತಿಯಾಗಿದೆ ಅಂತಂದ್ರೆ, ಸ್ಥಳೀಯರೇ ಇಲ್ಲಿ ಇನ್ನೊಂದು ದೇವಾಲಯಕ್ಕೆ ಹೋಗೋಕೆ ಮಣ್ಣಿನ ಮೆಟ್ಟಿಲುಗಳನ್ನು ಮಾಡಿದ್ದಾರೆ. ಮಣ್ಣಿನ ಮೆಟ್ಟಿಲುಗಳನ್ನ ಹತ್ಕೊಂಡು ನೋಡಿದ್ರೆ ಇಲ್ಲಿ ಕಾಣುತ್ತಲ್ಲ, ಅದೇ ದೇವಸ್ಥಾನ. ಕಾಡಿನ ಮಧ್ಯೆ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಈ ದೇವಸ್ಥಾನ ಇದೆ. ಇಲ್ಲಿ ಆ ದೇವಸ್ಥಾನದಿಂದ ಮೇಲ್ಗಡೆ ಹತ್ಕೊಂಡು ಹೋದ್ರೆ ನಿಮ್ಗೆ ಸಂಪೂರ್ಣವಾದಂತಹ ಕಾಡು ಕಾಣುತ್ತೆ. ಕಾಡಿನ ಜೊತೆಗೆ ಬೆಟ್ಟದ ಮೇಲೆ ಹಲವಾರು ಪ್ರಾಣಿಗಳು, ಪಕ್ಷಿಗಳ ಜೊತೆಗೆ ಇಲ್ಲಿರುವ ದೇವಾಲಯಗಳು, ಇಲ್ಲಿರುವ ದೈವ ನಿಂತಿದ್ದಾವೆ ಅನ್ಬಹುದು. ತುಂಬಾ ಇಕ್ಕಟ್ಟಿನ ಪ್ರದೇಶಗಳು, ತುಂಬಾ ಕೆರಿದಾದಂತಹ ದಾರಿಗಳು, ತುಂಬಾ ಕೌತುಕಗಳನ್ನ ಒಳಗೊಂಡಂತಹ ಈ ಪ್ರದೇಶಗಳನ್ನ ನಾವು ನೋಡ್ಬೇಕಂತಂದ್ರೆ ಹಲವಾರು ಸಾಹಸಗಳನ್ನ ನಾವು ಮಾಡ್ಬೇಕು ಅನ್ಸುತ್ತೆ. ಒಮ್ಮೆ ಆದ್ರೂ ಈ ಕಡೆ ಪ್ರದೇಶಕ್ಕೆ ಬನ್ನಿ. ಆದ್ರೆ ನೀವು ಒಬ್ಬರೊಬ್ಬರೇ ಬರಕ್ ಹೋಗ್ಬೇಡಿ, ನಿಮ್ಮ ಫ್ರೆಂಡ್ಸ್ ಗ್ಯಾಂಗ್ ಜೊತೆ ಬನ್ನಿ. ಫಸ್ಟ್ ಇಲ್ಲಿಂದ ಓಡೋಗ್ಬಿಟ್ರೆ ಸಾಕಾಗ್ತೈತೆ ಈಗ. ನಿಜವಾಗ್ಲೂ ಗೊತ್ತಿದ್ದೀನಿ ದೇವ್ರೊಡೆ ಏನೋ ಬಂದಾಗ ಐತಲ್ಲಿ. ಜನ ಜಾಸ್ತಿ ಇದ್ರೆ ಮಾತ್ರ ಬನ್ನಿ ಈ ಕಡೆ ಪ್ಲೇಸ್. ನಿಜವಾಗ್ಲೂ ಸ್ನೇಹಿತರೆ, ಈ ಪ್ರದೇಶಗಳು ಒಬ್ಬೊಬ್ಬರೇ ಬರುವಂತಹ ಪ್ರದೇಶಗಳಲ್ಲ. ಏಕೆಂದ್ರೆ ಕಾಡು ಪ್ರಾಣಿಗಳಾಗಿರಬಹುದು, ಆನೆಗಳಾಗಿರಬಹುದು, ಇನ್ನೂ ಅನೇಕ ಜೀವ ಜಂತುಗಳಿಗೆ ಈ ಕಾಡು ಮನೆ ಆಗಿದೆ. ಆ ಮನೆಯಲ್ಲಿರುವಂತಹ ಪ್ರಾಣಿಗಳಿಗೆ ನಾವೇನಾದ್ರೂ ತೊಂದರೆ ಮಾಡ್ತಿದೀವಿ ಅಂತ ಗೊತ್ತಾದ್ರೆ ಅವುಗಳು ನಮ್ಮ ಮೇಲೆ ಆಕ್ರಮಣ ಮಾಡುವಂತಹ ಸಾಧ್ಯತೆಗಳು ಇರಬಹುದು. ಇಲ್ಲ ಅಂದ್ರೆ ಅವು ಯಾವುದೇ ರೀತಿಯಾದಂತಹ ದಾಳಿಗಳನ್ನಾದರೂ ನಮ್ಮ ಮೇಲೆ ಮಾಡಬಹುದು. ಅದಕ್ಕೋಸ್ಕರ ಹೇಳೋದು, ಯಾವುದೇ ಕಾರಣಕ್ಕೂ ಇಂತಹ ಪ್ರದೇಶಗಳಿಗೆ ಒಬ್ಬರೊಬ್ಬರೇ ಬರಬೇಡಿ. ಸ್ನೇಹಿತರೆ, ಪಕ್ಕದಲ್ಲೇ ಇಲ್ಲೊಂದು ದೇವಸ್ಥಾನ ಇದೆ. ಇದನ್ನೊಂದು ಸತಿ ನೀವು ಗಮನಿಸಬಹುದು. ಮೊದಲಿಗೆ ಹೇಳಿದಂತೆ ಇಲ್ಲಿ ಒಟ್ಟು 3 ದೇವಾಲಯಗಳಿದ್ದಾವೆ. 3 ದೇವಾಲಯಗಳು ಯಾವ್ಯಾವ ದೇವಾಲಯಗಳು ಅಂತ ಇಲ್ಲಿ ಮಾಹಿತಿಗಳಿಲ್ಲ ಅಷ್ಟೇ. ಅದೊಂದೇನಾದ್ರೂ ಇಲ್ಲಿ ಮಾಹಿತಿ ಅನ್ನೋದಿತ್ತಂದ್ರೆ ಈ ದೇವಾಲಯಗಳು ಯಾವುವು ಮತ್ತು ಅಲ್ಲಿರುವಂತಹ ದೇವರು ಯಾವುದು ಅನ್ನೋದ್ರ ಬಗ್ಗೆ ಹೇಳ್ಬೋದಾಗಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಈ ದೇವಾಲಯಗಳಲ್ಲಿಲ್ಲ. ಕೇವಲ ಈ ರೀತಿಯಾದಂತಹ ಒಂದು ಗೇಟು ಮತ್ತೆ ಅಲ್ಲಿಯೇ ಬೆಟ್ಟ ಗುಡ್ಡಗಳಿದ್ದಾವಲ್ಲ, ಅವು ಸುತ್ತ ಈ ತರ ಸಿಮೆಂಟ್ ಗೋಡೆಗಳು ಮತ್ತು ಬಾಗಿಲುಗಳನ್ನ ನಿರ್ಮಾಣ ಮಾಡಿದ್ದಾರಷ್ಟೇ. ಆ ದೇವಾಲಯಗಳು ಯಾವುದು ಮತ್ತು ಅಲ್ಲಿರುವ ದೇವರು ಯಾವುದು ಎಂಬುದರ ಬಗ್ಗೆ
ಮಾಹಿತಿಗಳಿಲ್ಲ ಅಷ್ಟೇ. ಸ್ನೇಹಿತರೆ, ದೇವಾಲಯವನ್ನ ಸಂಪೂರ್ಣವಾಗಿ ನೋಡಿದ್ರಿ ಅನ್ಕೊಂತೀನಿ. ದೇವಾಲಯದ ಹೊರನೋಟ ನೀವು ನೋಡಬಹುದು ಯಾವ ರೀತಿಯಾಗಿದೆ ಅಂತ. ಇಲ್ಲಿಯೇ ಅಕ್ಕಪಕ್ಕದಲ್ಲಿ ಕಾಫಿ ಎಸ್ಟೇಟ್ ಗಳಿದ್ದಾವೆ, ಆದ್ರೆ ಜನಗಳಿರೋದಿಲ್ಲ ಅಷ್ಟೇ. ಇಲ್ಲಿಂದ ಮೇಲ್ಗಡೆ ಹೋದ್ರೆ ದಟ್ಟ ಕಾಡಿದೆ. ದಟ್ಟ ಕಾಡಿನ ಉದ್ದಕ್ಕೂ ಸಹಿತ ನೀವ್ ಎಲ್ಲೇ ನೋಡಿದರೂ ಸಹಿತ ಯಾವುದೇ ಜನಗಳು ಕಾಣೋದಿಲ್ಲ. ಈ ಪ್ರದೇಶವನ್ನ ಸಂಪೂರ್ಣವಾಗಿ ತೋರ್ಸೋಕಾಗ್ಲಿಲ್ಲ. ಎಷ್ಟಾಗುತ್ತೆ ಅಷ್ಟು ಈ ಪ್ರದೇಶದ ಬಗ್ಗೆ ಮಾಹಿತಿ ಮತ್ತು ಈ ಪ್ರದೇಶದ ಬಗ್ಗೆ ನಿಮಗೆ ತಿಳಿಸಿದ್ದೀನಿ ಅಂದುಕೊಳ್ತೀನಿ. ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗೋದನ್ನ ಮರಿಬೇಡಿ. ಮತ್ತೆ ಮುಂದಿನ ಬ್ಲಾಗ್ ನಲ್ಲಿ ಪಾರ್ವತಮ್ಮ ಬೆಟ್ಟದ ಬಗ್ಗೆ, ಅದರ ಕೆಲವೊಂದಿಷ್ಟು ಇತಿಹಾಸದ ಬಗ್ಗೆ ಮಾಹಿತಿಯನ್ನ ನಿಮ್ ಮುಂದೆ ಇಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಗುಡ್ ಬೈ.